ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಿದ್ದಂತವ್ರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಇವತ್ತ ಜನವರಿ 27 ಮಧ್ಯಾಹ್ನ 2:30ಕ್ಕೆ ಉಚಿತ ಅಕ್ಕಿ ಹಣ ನಿಮ್ಮ ಖಾತೆಗಳಿಗೆ ಜಮಾ. ಹೌದು ಸ್ನೇಹಿತರೆ, 3060 ರೂಪಾಯಿ ಹಣ ನೇರವಾಗಿ ಜಮಾ ಆಗ್ತಾ ಇದೆ. ಬನ್ನಿ ಇಂತ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಫುಲ್ ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ತಿಳಿಸ್ತಾ ಇದೀನಿ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಬಹಳಷ್ಟು ಮಂದಿ ಏನ್ ಸರ್ ನಮ್ಗೆ 2 ತಿಂಗಳಾಯ್ತು 3 ತಿಂಗಳಾಯ್ತು ಉಚಿತ ಅಕ್ಕಿ ಹಣ ಬರ್ತಾ ಇಲ್ಲ, ಯಾಕೆ ಬರ್ತಾ ಇಲ್ಲ, ಏನು ಅಕ್ಕಿ ಹಣ ಕೊಡೋದು ಬಂದ್ ಮಾಡ್ಬಿಟ್ರ, ಅಥವಾ ಏನು ಈ ತಿಂಗಳಿಂದ 10 ಕೆಜಿ ಅಕ್ಕಿಯನ್ನ ಕೊಡ್ತಾರ, ಅಕ್ಕಿ ಹಣ ಕೊಡೋದನ್ನ ಬಂದ್ ಮಾಡ್ತಾರ, ಈ ರೀತಿ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಎಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಒಂದ್ ಕಡೆಗೆ ರಾಜ್ಯ ಸರ್ಕಾರ ನಾವು ಯಾವುದೇ ಕಾರಣಕ್ಕೂ 5 ಗ್ಯಾರಂಟಿಗಳನ್ನ ನಿಲ್ಸೋದಿಲ್ಲ, ನಾವು ನಿಮ್ಗೆ 5 ಗ್ಯಾರಂಟಿಗಳನ್ನ ಕಂಟಿನ್ಯೂ ಆಗಿ ಕೊಟ್ಟೇ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದ್ ಕಡೆಗೆ ಏನಂತ ಇದ್ರೆ, ಉಚಿತ ಅಕ್ಕಿ ಹಣ ಇಮಿಡಿಯೇಟ್ ಆಗಿ ನಾವು 3 ತಿಂಗಳದು 4 ತಿಂಗಳದು ಬಿಡುಗಡೆ ಮಾಡ್ತೀವಿ ಅಂತಾರೆ. ಆದ್ರೆ ಜನಗಳ ಖಾತೆಗೆ ಉಚಿತ ಅಕ್ಕಿ ಹಣ ಬರ್ತಾ ಇಲ್ಲ. ಹೌದು ಸ್ನೇಹಿತರೆ, ಇದರ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಯಾಕಂದ್ರೆ ಎಲ್ಲಾ ಒಂದು ಜನರು ಏನಂದ್ರೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆಗೆ ಸರಿಯಾದ ರೀತಿಯಲ್ಲಿ 5 ಗ್ಯಾರಂಟಿಗಳು ನಡೀತಾ ಇಲ್ಲ, ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ, ಒಂದ್ ಕಡೆಗೆ ಅಕ್ಕಿ ಹಣ ಬರ್ತಾ ಇಲ್ಲ. ಇಲ್ಲಿ ಈಗ ಅಕ್ಕಿ ಹಣ ಬಂದು ನಮ್ಗೆ 3 ತಿಂಗಳಾಯ್ತು 4 ತಿಂಗಳಾಯ್ತು ಅಂತ ಬಹಳಷ್ಟು ಮಂದಿ ಕಂಪ್ಲೇಂಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಕಾರಣದ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಏನಿದೆ, ಈಗ ನಾವು ಹಣವನ್ನ ಬಿಡುಗಡೆ ಮಾಡ್ಲೇಬೇಕು, ಇಲ್ಲದ್ರೆ ಸರಿ ಹೋಗಲ್ಲ ಅಂತೇಳಿ ಈಗ 3060 ರೂಪಾಯಿ ಹಣವನ್ನ ಮಧ್ಯಾಹ್ನ 2:30ಕ್ಕೆ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮಾ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಯಾರಿಗೆಲ್ಲ ಉಚಿತ ಅಕ್ಕಿ ಹಣ ಬರುತ್ತೆ, ಯಾರಿಗೆಲ್ಲ ಬರಲ್ಲ, ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ, ಕಂಪ್ಲೀಟ್ ಆಗಿ ಫುಲ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಹೌದು ಸ್ನೇಹಿತರೆ, ಕೊನೆಗೂ ಉಚಿತ ಅಕ್ಕಿ ಹಣ ಪಡಿತಿದ್ದಂತವ್ರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದೇ ಬಿಡ್ತು. ಇವತ್ತ ನಿಮ್ಮ ಖಾತೆಗಳಿಗೆ 3060 ರೂಪಾಯಿ ಹಣ ಜಮಾ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಏನು ರಾಜ್ಯ ಸರ್ಕಾರ ಏನು ಮಾಹಿತಿಯನ್ನ ಕೊಟ್ಟಿತ್ತು ಅಂದ್ರೆ 10 ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಕಾರಣಾಂತರಗಳಿಂದ ಇನ್ನು 10 ಕೆಜಿ ಅಕ್ಕಿಯನ್ನ ಕೊಡಕ್ ಆಗ್ತಾ ಇಲ್ಲ. ಆದ್ರೆ ಇಲ್ಲಿ 5 ಕೆಜಿ ಅಕ್ಕಿ ಬದಲು ಹಣವಾದ್ರೂ ಕೊಡ್ಬೇಕು ಸರಿಯಾದ ಟೈಮ್ಗೆ. ಇಲ್ಲಿ ಏನಪ್ಪಾ ಅಂತಂದ್ರೆ, 1 ತಿಂಗಳ ಕೊಟ್ರೆ 2 ತಿಂಗಳಿಗೆ ಆ ಒಂದು ಹಣ ಬರ್ತಾ ಇಲ್ಲ. ಸೊ ಈ ರೀತಿಯಾಗಿ ಹಲವಾರು ರೀತಿಯ ಪ್ರಾಬ್ಲಮ್ಗಳು ಆಗ್ತಾ ಇದೆ. ಇದಕ್ಕೆ ಬೇರೆ ಬೇರೆ ಕಾರಣಗಳು ಇವೆ, ನಿಮ್ಗೆ ಗೊತ್ತಿರ್ಬೋದು. ಒಂದು ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಕೊರತೆ ಇದೆ, ಇನ್ನೊಂದು ಕಡೆಗೆ ಈ ಒಂದು ಏನು ಕೆಲವೊಂದು ರೇಷನ್ ಕಾರ್ಡ್ಗಳ ಒಂದು ಪ್ರಾಬ್ಲಮ್ಗಳಾಗಿವೆ. ನಿಮ್ಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ BPL ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದ್ರು, ಕೆಲವೊಂದು BPL ಇದ್ದು APL ಗೆ ಕನ್ವರ್ಟ್ ಮಾಡಿದ್ರು. ಈ ರೀತಿಯಾಗಿ ಬೇರೆ ಬೇರೆ ಕಾರಣಗಳು, ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಕಾರಣಗಳಿಂದಾಗಿ ಹಣ ಬಿಡುಗಡೆ ಆಗುವಲ್ಲಿ ತೊಂದರೆ ಆಗ್ತಾ ಇದೆ. ಕೊನೆಗೆ ಈಗ ರಾಜ್ಯ ಸರ್ಕಾರ ಏನಿದೆ, 3 ತಿಂಗಳ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಮಧ್ಯಾಹ್ನ ರೆಡಿಯನ್ನ ಮಾಡಿಕೊಂಡಿದೆ. ಅಂದ್ರೆ ಮಧ್ಯಾಹ್ನ 2:30 ನಂತರ ನಿಮ್ಮ ಖಾತೆಗಳಿಗೆ 3 ತಿಂಗಳ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಕೆಲವರಿಗೆ 3 ತಿಂಗಳು ಬಂದಿಲ್ಲ ಅಂದ್ರೆ 3 ತಿಂಗಳದ ಒಟ್ಟಿಗೆ ಒಂದು 3060 ರೂಪಾಯಿ. ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ 5 ಮಂದಿ ಅಥವಾ 6 ಮಂದಿ ಸದಸ್ಯರು, ಎಷ್ಟು ಸದಸ್ಯರು ಇರ್ತಾರೆ ಅಷ್ಟು ಸದಸ್ಯರ ಮೇಲೆ ಡಿಪೆಂಡ್ ಇರುತ್ತೆ ಇದು. ಒಟ್ಟು ಇಲ್ಲಿ 3060 ರೂಪಾಯಿ ಏನಿದೆ, 3 ತಿಂಗಳದು ಉಚಿತ ಅಕ್ಕಿ ಹಣ ನಿಮ್ಮ ಖಾತೆಗಳಿಗೆ ಬರುವಂತ ಸಾಧ್ಯತೆ ಇದೆ. ಅಂದ್ರೆ ಇಲ್ಲಿ ಯಾವುದೇ ಜಿಲ್ಲೆಗಳ ಹೆಸರುಗಳನ್ನ ಮೆನ್ಷನ್ ಮಾಡಿಲ್ಲ. ಯಾಕಂದ್ರೆ ಇಲ್ಲಿ ಒಟ್ಟಾರೆಯಾಗಿ ಇವಾಗ ನಾವು ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಇವತ್ತ ಮಧ್ಯಾಹ್ನ ಏನಿದೆ ಅಂದ್ರೆ 2:30 ನಂತರ ನಿಮ್ಮ ಖಾತೆಗಳಿಗೆ ಈ ಒಂದು ಉಚಿತ ಅಕ್ಕಿ ಹಣ ಬಿಡುಗಡೆ ಆಗುತ್ತೆ. ಸೊ ಒಂದು ವೇಳೆ ನಿಮ್ಗೆ ಏನಾದ್ರು ಉಚಿತ ಅಕ್ಕಿ ಹಣ ಒಂದ್ ವೇಳೆ ಬಂದಿಲ್ಲಪ್ಪ, ಅಥವಾ ನಾಳೆವರೆಗೆ ವೇಟ್ ಮಾಡಿ ನೋಡಿ. ಸೊ ಇವತ್ತು ಯಾಕಂದ್ರೆ ಬಿಡುಗಡೆ ಮಾಡಿದ್ರೆ ಇಮಿಡಿಯೇಟ್ಲಿ ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ಬರಲ್ಲ. ನಾಳೆ ಸಂಜೆವರೆಗೆ ನೋಡಿ, ಒಂದ್ ವೇಳೆ ಬಂದಿಲ್ಲಪ್ಪ ಅಂತಂದ್ರೆ ನೀವು ಇಮಿಡಿಯೇಟ್ ಆಗಿ ನಿಮ್ಮ ಒಂದು ಏನು ತಾಲೂಕು ಆಫೀಸ್ಗಳಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇರುತ್ತೆ. ಸೊ ಅಲ್ಲಿ ಹೋಗಿ ಒಂದ್ಸಲ ಎನ್ಕ್ವೈರಿ ಮಾಡಿ, ಯಾಕೆ ನಮ್ಗೆ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಅಂತ ಕೇಳಿ. ಸೊ ಯಾಕಂದ್ರೆ ಬಹಳಷ್ಟು ಮಂದಿ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ, ಕೆಲವೊಂದು ಕನ್ವರ್ಟ್ ಆಗಿದ್ದಾವೆ. ಆ ಒಂದು ಕಾರಣಕ್ಕಾಗಿ ಪೆಂಡಿಂಗ್ ಇಡುವಂತ ಸಾಧ್ಯತೆ ಕೂಡ ಇರುತ್ತೆ. ಇಲ್ಲಪ್ಪ ಅಂತಂದ್ರೆ ನಿಮ್ಗೆ ಏನು ಗ್ರಾಮವನ್ ಕರ್ನಾಟಕ ಬೆಂಗಳೂರು ಕೇಂದ್ರಗಳಲ್ಲಿ ಅನ್ನಭಾಗ್ಯ ಯೋಜನೆಯ ಸ್ಟೇಟಸ್ ಅನ್ನ ಕೂಡ ಚೆಕ್ ಮಾಡಿಸಬಹುದು, ಇಲ್ಲಾಂದ್ರೆ ಆಹಾರ ಇಲಾಖೆ ವೆಬ್ಸೈಟ್ ನಲ್ಲಿ ಕೂಡ ಚೆಕ್ ಮಾಡಬಹುದು. ಅಂದ್ರೆ ನಿಮ್ಗೆ ಹಣ ಪ್ರಾಸೆಸ್ ಇದೆಯಾ ಇಲ್ಲ, ಅಂದ್ರೆ ಬರುವಂತ ಒಂದು ಪ್ರಾಸೆಸ್ ಇದೆಯಾ ಇಲ್ಲ ಅನ್ನೋದನ್ನ ನೀವೇ ಚೆಕ್ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ಮಾಡ್ಕೊಳ್ಳಿ. ಮಧ್ಯಾಹ್ನ ಒಂದು 2:30ಕ್ಕೆ ಯಾರಿಗೆ ಹಣ ಬಂತು, ಯಾರಿಗೆ ಎಲ್ಲ ಎಷ್ಟು ಬಂತು ಅನ್ನೋದನ್ನ ತಪ್ಪದೆ ನಮ್ಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.